ಪ್ರಿಯ ನಿರೀಕ್ಷಕರೇ ನಮಸ್ಕಾರ. ಬೀರ್ಬಲ್ನ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ವೀಕ್ಷಕರೇ, ರಾಹುಲ್ ಗಾಂಧಿ ಅವರು ವಿದೇಶಕ್ಕೆ ಹೋದಾಗಲೆಲ್ಲ ಏನಾದರೂ ಒಂದು ರೀತಿಯ ಅನುಮಾನಗಳು ಮೂಡುವಂತಹ ಕೆಲಸಗಳು ಅಥವಾ ಫೋಟೋಗಳು ವಿದೇಶದಿಂದ ಬಂದೇ ಬರುತ್ತೆ. ಅದರ ಸುತ್ತಮುತ್ತ ನಂತರ ಅನುಮಾನಗಳು ಹುಟ್ಕೊಳ್ಳುತ್ತೆ. ಈಗ ಅಂತಹದ್ದೇ ಒಂದು ಕುತೂಹಲ ಶುರುವಾಗಿದೆ. ಅದಕ್ಕೆ ಕಾರಣ ರಾಹುಲ್ ಗಾಂಧಿ ಜೊತೆ ಇರುವಂತಹ ಅವಳೊಬ್ಬಳು ಹುಡುಗಿ. ಜರ್ಮನಿಗೆ ಹೋದಂತಹ ರಾಹುಲ್ ಗಾಂಧಿ ಅವರು ಈಕೆಯನ್ನು ಮೀಟ್ ಮಾಡಿದ್ಯಾಕೆ? ಅಷ್ಟಕ್ಕೂ ಯಾರು ಈ ಹುಡುಗಿ? ಒಂದು ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್ ಬಗ್ಗೆ ಈ ವಿಡಿಯೋದಲ್ಲಿ ಮಾತಾಡ್ತಾ ಹೋಗ್ತೀನಿ. ದಯವಿಟ್ಟು ವಿಡಿಯೋವನ್ನು ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಇನ್ನೂ ಕೂಡ ನಮ್ಮ ಬೀರ್ಬಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ವೀಕ್ಷಕರ, ರಾಹುಲ್ ಗಾಂಧಿ ಅವರು ಜರ್ಮನಿ ಭೇಟಿಯಲ್ಲಿದ್ದಾಗ ಅಂದರೆ ಡಿಸೆಂಬರ್ 24ನೇ ತಾರೀಕು ಒಂದು ಫೋಟೋ ಭಾರತದಲ್ಲಿ ವೈರಲ್ ಆಯಿತು. ಆ ಫೋಟೋದಲ್ಲಿ ರಾಹುಲ್ ಗಾಂಧಿ ಜೊತೆ ಇದ್ದಿದ್ದು ಒಬ್ಬಳು ವಿದೇಶಿ ಮಹಿಳೆ. ಎಲ್ರಿಗೂ ಕುತೂಹಲ ಮೂಡೋಕೆ ಶುರುವಾಯಿತು, ಯಾರಿರ್ಬೋದು ಆಕೆ ಅಂತ. ಸೊ ಭಾರತದಲ್ಲಿ ಆ ವಿದೇಶಿ ಮಹಿಳೆಯ ಬಗ್ಗೆ ಹುಡುಕಾಟ ಆರಂಭ ಆಗುತ್ತೆ. ಆಗ ಗೊತ್ತಾಗಿದ್ದು ಈಕೆಯ ಹೆಸರು ಕೊನೋಲಿಯಾ ಓಲ್ ಅಂತ. ಈ ಕೊನೋಲಿಯಾ ಓಲ್ ಸೆಂಟ್ರಲ್ ಯುರೋಪಿಯನ್ ಯೂನಿವರ್ಸಿಟಿಯ ಬೋರ್ಡ್ ಆಫ್ ಟ್ರಸ್ಟಿ ಆಗಿದ್ದಾರೆ. ಅಂದಹಾಗೆ ಈ ಯೂನಿವರ್ಸಿಟಿಗೆ ಫಂಡಿಂಗ್ ಆಗಿರೋದು ಭಾರತದ ವಿರೋಧಿ ಜಾರ್ಜ್ ಸೋರೋಸ್ರ ಕಡೆಯಿಂದ. ಯಾವಾಗ ರಾಹುಲ್ ಗಾಂಧಿ ಅವರು ಕೊನೋಲಿಯಾ ಓಲ್ ಜೊತೆ ಕಾಣಿಸ್ಕೊಂಡ್ರು, ಆ ಕೂಡಲೇ ಭಾರತದಲ್ಲಿ ರಾಹುಲ್ ಗಾಂಧಿಗೆ ಜಾರ್ಜ್ ಸೋರೋಸ್ ಜೊತೆ ಕನೆಕ್ಷನ್ ಇದೆ, ಏನೋ ಒಂದು ದೊಡ್ಡ ರಹಸ್ಯ ನಡೀತಾ ಇದೆ ಅನ್ನೋ ಅನುಮಾನಗಳು ಹುಟ್ಕೊಳ್ಳುತ್ತೆ. ಆದರೆ ಆಗ ಕಾಂಗ್ರೆಸ್ ಅದನ್ನು ನಿರಾಕರಿಸ್ಬಿಡ್ತು. ರಾಹುಲ್ ಗಾಂಧಿಯವರು ಅಲ್ಲಿಗೆ ಆರ್ಟ್ ಸ್ಕೂಲ್ಗೆ ಅಂತ ಹೋಗಿದ್ದು. ಅಲ್ಲಿ ವಲಸಿಗ ಭಾರತೀಯರೊಂದಿಗೆ ಮಾತುಕತೆಯನ್ನು ನಡೆಸಿದ್ದಾರೆ. ಇದು ರಾಜಕೀಯದ ಭಾಗ ಅಂತ ಹೇಳ್ಕೊಳ್ತಾರೆ. ಆದರೆ ಅದೇ ಟೈಮ್ಗೆ ಸ್ಯಾಮ್ ಪಿತ್ರೋಡಾ ಅವರ ಒಂದು ಇಂಟರ್ವ್ಯೂ ವೈರಲ್ ಆಗಿದೆ. ಸ್ಯಾಮ್ ಪಿತ್ರೋಡಾ ಯಾವಾಗ ಈ ಇಂಟರ್ವ್ಯೂ ಕೊಟ್ಟರೋ ಆಗ ರಾಹುಲ್ ಗಾಂಧಿ, ಕೊನೋಲಿಯಾ ಓಲ್ ಮತ್ತು ಜರ್ಮನಿ ಭೇಟಿಯ ಉದ್ದೇಶ ನೇರವಾಗಿ ಅರ್ಥ ಆಗೋಕ್ಕೆ ಶುರುವಾಯಿತು. ಇದೇನು ಫಸ್ಟ್ ಟೈಮ್ ಅಲ್ಲ. ಸ್ಯಾಮ್ ಪಿತ್ರೋಡಾ ರಾಹುಲ್ ಗಾಂಧಿಯವರ ವಿದೇಶಿ ಯಾತ್ರೆಗಳ ಬಗ್ಗೆ ಮತ್ತು ಅದರ ಷಡ್ಯಂತ್ರಗಳ ಬಗ್ಗೆ ನೇರವಾಗಿ ಹೇಳ್ತಾನೆ ಬಂದಿದ್ದಾರೆ ಇದುವರೆಗೂ ಕೂಡ. ಈಗ ನಾವು ನಿಮಗೆ ಸ್ಯಾಮ್ ಪಿತ್ರೋಡಾ ರಾಹುಲ್ ಗಾಂಧಿಯವರ ಜರ್ಮನಿ ಪ್ರವಾಸದ ಕುರಿತು ಏನು ಹೇಳಿದ್ದಾರೆ ಇದನ್ನು ಎಕ್ಸ್ಪ್ಲೇನ್ ಮಾಡ್ತೀವಿ. ವೀಕ್ಷಕರ, ಅಂದಹಾಗೆ ಯಾವ ಸೀಕ್ರೆಟ್ ಡೀಲನ್ನು ರಾಹುಲ್ ಗಾಂಧಿ ಅವರು ಜರ್ಮನಿಯ ಈ ಪ್ರವಾಸದಲ್ಲಿ ಮಾಡ್ಕೊಂಡಿದ್ದಾರೆ, ಜೊತೆಗೆ ಇದಾದ ಮೇಲೆ ರಾಹುಲ್ ಗಾಂಧಿಯವರಿಗೆ ಭಾರತ ವಿರೋಧಿ ಅಸ್ತ್ರ ಮತ್ತು ಭಾರತ ವಿರೋಧಿ ಫಂಡಿಂಗ್ ಕೂಡ ಸಿಗಬಹುದು ಅಂತ ಹೇಳಲಾಗ್ತಿದೆ. ರಾಹುಲ್ ಗಾಂಧಿಯವರ ಜರ್ಮನಿ ಪ್ರವಾಸದಿಂದ 2 ಫೋಟೋಗಳು ಬಂದಿದ್ವು. ಅದರ ಮೇಲೆ ಎಲ್ಲರ ಗಮನ ಇತ್ತು. ಮೊದಲ ಫೋಟೋ ಮ್ಯೂನಿಚ್ ನಗರದಿಂದ ಬಂದಿದ್ದು. ಅಲ್ಲಿ ರಾಹುಲ್ ಗಾಂಧಿ ಅವರು BMW ವರ್ಲ್ಡ್ಗೆ ಹೋಗಿ ಬರ್ತಾರೆ. ಅದಾದ ಮೇಲೆ ರಾಹುಲ್ ಗಾಂಧಿ ಬರ್ಲಿನ್ನಿಗೆ ಹೋಗ್ತಾರೆ. ಬರ್ಲಿನ್ನಲ್ಲಿ ಅವ್ರು ಭೇಟಿ ಕೊಡೋದು ಈ ಆರ್ಟ್ ಸ್ಕೂಲ್ಗೆ. ಅಲ್ಲಿ ರೌಂಡ್ ಟೇಬಲ್ ಮೀಟಿಂಗ್ನ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿತ್ತು. ಈ ಮೀಟಿಂಗ್ನ ಕುರಿತು ಭಾರತದಲ್ಲಿ ಚರ್ಚೆಯೂ ಶುರುವಾಗಿತ್ತು. ಆದರೆ ಅದೆಂತಹ ಮೀಟಿಂಗ್ ಅಂತ ಇದುವರೆಗೂ ಕೂಡ ಯಾವುದೇ ಮಾಹಿತಿ ಬಂದಿರಲಿಲ್ಲ. ಬಟ್ ಫೈನಲಿ ಈ ಮೀಟಿಂಗ್ ಬಗ್ಗೆ ರಾಹುಲ್ ಗಾಂಧಿಯವರ ರಾಜಕೀಯ ಗುರು ಅಂತ ಹೇಳಲಾಗುವ ಸ್ಯಾಮ್ ಪಿತ್ರೋಡಾ ಅವರೇ ಬಹಿರಂಗವಾಗಿ ಹೇಳಿದ್ದಾರೆ. ಸ್ಯಾಮ್ ಪಿತ್ರೋಡಾ ಅವರು ಒಂದು ಇಂಟರ್ವ್ಯೂನಲ್ಲಿ ನೇರವಾಗಿ ಹೇಳ್ತಾರೆ, ರಾಹುಲ್ ಗಾಂಧಿ ಅವರು ಒಂದು ಗ್ಲೋಬಲ್ ಪ್ರೋಗ್ರೆಸಿವ್ ಅಲಿಯನ್ಸ್ನ ಸಭೆಯಲ್ಲಿ ಭಾಗವಹಿಸಿದ್ರು ಅಂತ. ನೋಡಿ, ಈ ಗ್ಲೋಬಲ್ ಪ್ರೋಗ್ರೆಸಿವ್ ಅಲಿಯನ್ಸ್ನ ನೆಟ್ವರ್ಕನ್ನು ಸೃಷ್ಟಿಸಿರೋದು ಬೇರೆ ಯಾರೂ ಅಲ್ಲ, ಜಾರ್ಜ್ ಸೋರೋಸ್. ಸೋರೋಸ್ ಸೃಷ್ಟಿಸಿರುವಂತಹ ನೆಟ್ವರ್ಕ್ ಇದು. ಇದರಲ್ಲಿ 110 ದೇಶಗಳ ಜನರಿದ್ದಾರೆ. ಕಾಂಗ್ರೆಸ್ ಪಕ್ಷ 2025 ಏಪ್ರಿಲ್ನಲ್ಲಿ ಈ ಗ್ಲೋಬಲ್ ಪ್ರೋಗ್ರೆಸಿವ್ ಅಲಿಯನ್ಸ್ನ ಭಾಗ ಆಗುತ್ತೆ. ನೋಡಿ, ಏಪ್ರಿಲ್ ನಂತರ ರಾಹುಲ್ ಗಾಂಧಿಯವರ ಎಷ್ಟೆಲ್ಲ ವಿದೇಶಿ ಪ್ರವಾಸಗಳಾದವೋ ಅವೆಲ್ಲ ಕೂಡ ಅನುಮಾನಾಸ್ಪದವಾಗಿದ್ದಾವೆ. 22 ಏಪ್ರಿಲ್ನಲ್ಲಿ ಪಹಲ್ಗಾಮ್ ಅಟ್ಯಾಕ್ ಆಗುತ್ತೆ.
ಆ ಟೈಮಲ್ಲೂ ರಾಹುಲ್ ಗಾಂಧಿ ಎಲ್ಲಿದ್ದರು ಅನ್ನೋದು ನಿಮಗೆ ಗೊತ್ತೇ ಇದೆ. ಇದಾದ ಮೇಲೆ ರಾಹುಲ್ ಗಾಂಧಿಯವರು ಸತತವಾಗಿ ವಿದೇಶಕ್ಕೆ ಹೋಗಿ ಬರ್ತಾನೆ ಇದ್ದಾರೆ. ಮಲೇಷ್ಯಾದ ಲಾಂಕಾವಿಗೆ ಹೋದಾಗ ಅಲೆಕ್ಸಾಂಡರ್ ಸೋರೋಸ್ ಕೂಡ ಅಲ್ಲಿಯೇ ಇರ್ತಾರೆ. ಜಾಕಿರ್ ನಾಯಕ್ ಕೂಡ ಲಾಂಕಾವಿ ಬೀಚ್ನಲ್ಲೇ ಇದ್ದರು. ರಾಹುಲ್ ಗಾಂಧಿ ಕೊಲಂಬಿಯಾಕ್ಕೆ ಹೋಗ್ತಾರೆ. 15-20 ದಿನಗಳ ಕಾಲ ವಿತೌಟ್ ಸೆಕ್ಯೂರಿಟಿ ಅಲ್ಲಿರ್ತಾರೆ. ಈಗ ಜರ್ಮನಿಗೆ ಹೋದಾಗ ಗ್ಲೋಬಲ್ ಪ್ರೋಗ್ರೆಸಿವ್ ಅಲಿಯನ್ಸ್ಗೆ ಸಹಿ ಹಾಕಿ ಬಂದಿದ್ದಾರೆ. ಈ ಮಾತನ್ನು ತೆಗೆದುಹಾಕುವ ಹಾಗೆ ಖಂಡಿತ ಇಲ್ಲ. ಯಾಕಂದರೆ ಇದಕ್ಕೆ ಸಾಕ್ಷಿಯಾಗಿರೋದು ಖುದ್ದು ಸ್ಯಾಮ್ ಪಿತ್ರೋಡಾ ಅವರೇ ಹೇಳ್ತಿದ್ದಾರೆ, ಅದು ಕೂಡ ನ್ಯಾಷನಲ್ ಟಿವಿಯಲ್ಲಿ. ಸ್ಯಾಮ್ ಪಿತ್ರೋಡಾ ಅವರ ಹತ್ರ ಕೇಳಲಾಗುತ್ತೆ, ರಾಹುಲ್ ಗಾಂಧಿ ಮತ್ತು ಕಾಂಗ್ರೆಸ್ ಪಕ್ಷ ಜಾರ್ಜ್ ಸೋರೋಸ್ನ ಜೊತೆ ಕೈ ಜೋಡಿಸಿದೆ ಅಂತ ಹೇಳ್ತಾ ಇದ್ದಾರೆ, ಇದಕ್ಕೆ ನಿಮ್ಮ ಉತ್ತರ ಏನು ಅಂತ. ಅದಕ್ಕೆ ಸ್ಯಾಮ್ ಪಿತ್ರೋಡಾ ಅವರ ಉತ್ತರ ಹೇಗಿತ್ತು ನೋಡಿ, ನಾವು ಎಲ್ಲೂ ಬೇಕಾದರೂ ಹೋಗ್ತೀವಿ, ಯಾವ ಯೂನಿವರ್ಸಿಟಿಗೆ ಬೇಕಾದರೂ ಹೋಗ್ತೀವಿ, ಅದಕ್ಕೆ ಯಾರೇ ಫಂಡಿಂಗ್ ಮಾಡಿರಲಿ ಅದು ನಮಗೇನೂ ಲೆಕ್ಕಕ್ಕೆ ಬರಲ್ಲ ಅಂತ ಹೇಳ್ತಾರೆ. ಸ್ಯಾಮ್ ಪಿತ್ರೋಡಾ ಓಪನ್ ಆಗಿ ಹೇಳ್ತಾ ಇದ್ದಾರೆ, ಜಾರ್ಜ್ ಸೋರೋಸ್ ಭಾರತದ ವಿರೋಧದ ಕೆಲಸ ಮಾಡಿದ್ರೆ ನಮಗೇನು ಅಂತ. ಯಾರು ಬೇಕಾದರೂ ರಾಹುಲ್ ಗಾಂಧಿ ಅವರನ್ನು ಆಹ್ವಾನಿಸಲಿ, ಅವರಲ್ಲಿಗೆ ಹೋಗ್ತಾರೆ, ಅವರ ಜೊತೆ ಕೈ ಜೋಡಿಸ್ತಾರೆ ಅಂತ. ನೋಡಿ, ಇದೇ ಕಾಂಗ್ರೆಸ್ ಪಕ್ಷದ ನಿಜವಾದ ಮುಖ. ಇದನ್ನು ಬಯಲು ಮಾಡಿದ್ದು ಅವರದ್ದೇ ಪಕ್ಷದ ಹಾಗೂ ರಾಹುಲ್ ಗಾಂಧಿಯವರ ಗುರು ಸ್ಯಾಮ್ ಪಿತ್ರೋಡಾ. ಇದೇ ಸ್ಯಾಮ್ ಪಿತ್ರೋಡಾ ಸ್ವಲ್ಪ ದಿನಗಳ ಹಿಂದೆ ಹೇಳಿದರು, ನಾನು ಪಾಕಿಸ್ತಾನ ಮತ್ತು ಬಾಂಗ್ಲಾದೇಶಕ್ಕೆ ಹೋಗಿ ಬಂದೆ ಅಂತ. ಅಲ್ಲಿ ಅವರಿಗೆ ತುಂಬ ಖುಷಿಯಾಗಿತ್ತಂತೆ. I've been to Pakistan and I must tell you, I felt at home. I've been to Bangladesh and I feel at home. ಅದು ಯಾವ ಥರ ಖುಷಿನೋ ಇನ್ನೂ ನಮಗೆ ಅರ್ಥ ಆಗ್ತಿಲ್ಲ. ಬಾಂಗ್ಲಾದೇಶದಲ್ಲಿ ನೋಡಿದ್ರೆ ಹಿಂದೂಗಳನ್ನು ಮಧ್ಯ ರಸ್ತೆಯಲ್ಲಿ ಬೆಂಕಿ ಹಚ್ಚಿ ಸುಡ್ತಾ ಇದ್ದಾರೆ. ಅದೇ ವಿಷಯಕ್ಕೆ ಖುಷಿಯಾಗಿದ್ದು ಏನೋ ದೇವರೇ ಬಲ್ಲ. ಈಗ ಭಾರತಕ್ಕೆ ರಾಹುಲ್ ಗಾಂಧಿ ಬಂದ ಮೇಲೆ ಭಾರತದಲ್ಲಿ ಏನಾಗುತ್ತೋ ಅನ್ನೋದು ಕೂಡ ಕಾದು ನೋಡಬೇಕಾಗಿದೆ. ಇದೇ ನೋಡಿ ರಾಹುಲ್ ಗಾಂಧಿ ಅವ್ರ ಕತೆ. ಈ ಫೋಟೋಗಳೆಲ್ಲ ಬಹಿರಂಗಗೊಂಡ ಮೇಲೂ ಕೂಡ ಸರ್ಕಾರ ಸುಮ್ಮನೆ ಕೂತ್ರೆ ದೇಶ ವಿರೋಧಿ ಕೆಲಸಗಳನ್ನು ತಡೆಯೋದು ತುಂಬ ಕಷ್ಟ ಆಗಿಬಿಡುತ್ತೆ. ಸರ್ಕಾರ ಗಂಭೀರವಾಗಿ ರಾಹುಲ್ ಗಾಂಧಿ ಮತ್ತು ಅವರ ಕುಟುಂಬದ ವಿದೇಶಿ ಪ್ರವಾಸದ ಬಗ್ಗೆ ಮಾಹಿತಿ ತೆಗೆದುಕೊಳ್ಳಲೇಬೇಕು, ಅದರ ಬಗ್ಗೆ ತನಿಖೆ ಮಾಡಲೇಬೇಕು. BJP ದೇಶದ ಹಿತಕ್ಕಾಗಿ ಕೆಲಸ ಮಾಡುತ್ತೆ ಅನ್ನೋದನ್ನು ಒಪ್ಕೊಳ್ಳೋಣ, ಆದರೆ ರಾಜಕೀಯದಲ್ಲಿ ಕೇವಲ ಪ್ರಶ್ನೆ ಮಾಡುತ್ತೆ, ಪವರನ್ನು ಬಳಸ್ಕೊಳ್ತಾ ಇಲ್ಲ. ಆ ಪವರ್ ಬಳಸ್ಕೊಂಡ ದಿನ ಇವರು ಯಾರೂ ಕೂಡ ಹೊರಗಿರೋದಿಲ್ಲ. ವೀಕ್ಷಕರೇ, ಇದೆಲ್ಲದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ನಾವು ಕೊಟ್ಟಂತಹ ಮಾಹಿತಿಗಳು ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋವನ್ನು ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ಇನ್ನೂ ಕೂಡ ನಮ್ಮ ಬೀರ್ಬಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ನಮಸ್ಕಾರ, ಟೇಕ್ ಕೇರ್ ಆ್ಯಂಡ್ ಬಾಯ್ ಬಾಯ್. ಮತ್ತೆ ಭೇಟಿಯಾಗೋಣ. ಜೈ ಹಿಂದ್.